ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇದು ವರಮಹಾಲಕ್ಷ್ಮಿ ಹಿಂದೆ ಹಾಕಬೇಕಾಗಿರೋಂತಹ ವ್ಲಾಗು. ಬಟ್ ಅನ್ಫಾರ್ಚುನೇಟ್ಲಿ ಆ ಲಕ್ಷ್ಮೀ ಪೂಜೆ ಆ ವ್ಲಾಗ್ನ ಹಾಕಾದ್ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಲಕ್ಷ್ಮೀ ಪೂಜೆಗೋಸ್ಕರ ಒಂದು ಕ್ಲೀನಿಂಗ್ ವ್ಲಾಗ್ನ ಹಾಕಿದ್ದೆ ಅಲ್ವಾ, ಅದಾದ ನಂತರ ಇದು ಸೆಕೆಂಡ್ ಕ್ಲೀನಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಅಂದರೆ ಥರ್ಡ್ ಸಾಟರ್ಡೆ ರಜೆ ಹಾಕ್ಕೊಂಡು ಥರ್ಡ್ ಸಾಟರ್ಡೆ ಸಂಡೇ ಒಂದು ಫುಲ್ಲು ಕಿಚನ್ನು ಮತ್ತು ಇದನ್ನು ಮಾಡ್ಕೊಂಡಿದ್ವಿ. ಅದಾದಮೇಲೆ ಸೋಮವಾರ ಮಂಗಳವಾರ ಆ್ಯಸ್ ಯೂಶ್ವಲ್ ಮನೆಗೆ ಬರೋದೇ 5:30 ಆಗಿಬಿಡುತ್ತೆ. ಮಕ್ಕಳು ಮತ್ತು ಅವ್ರನ್ನೆಲ್ಲ ಸಂಭಾಳಿಸಿ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಅಲ್ಲೇನು ಕ್ಲೀನ್ ಮಾಡಿದ್ವಿ ಕಿಚನ್ನು ಮತ್ತು ಹಾಲು ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ನನಗೆ ಒಂದು 3-4 ಡೇಸ್ ಟೈಮ್ ಬೇಕಾಯಿತು. ಮತ್ತು ಆಮೇಲೆ 4th ಸಾಟರ್ಡೇನೂ ಕೂಡ ರಜಾ ಹಾಕ್ಕೊಂಡೆ. 4th ಸಾಟರ್ಡೆ ಸಂಡೇ ಸೇರಿಸ್ಕೊಂಡು ಇನ್ನೊಂದು ದಿನ ಕ್ಲೀನಿಂಗ್ ಇಟ್ಕೊಂಡು ಮಾಡ್ತಾ ಇರೋದು ಇದು. ಏನೇನು ಆಡ್ತಾರೆ ಅವರು ಅಂತ ನನಗೆ ಏನೇನು ಆಟಾಡ್ತಾವ ನೋಡಿ ಹೆಂಗೆ ಕಟ್ಟಿಡು ಸೊ ನಾನು ಆದಷ್ಟು ಒಂದೊಂದೇ ರೂಮ್ ತೋರಿಸಿದ್ದೀನಿ. ಆವಾಗ ತೋರಿಸಿದ್ದು ಒಂದು ರೂಮ್ ಆಯಿತು, ಇದು ಸೆಕೆಂಡ್ ರೂಮು. ಸೊ ಒಂದೊಂದು ದಿನಕ್ಕೆ ಒಂದೊಂದನ್ನು ಇಟ್ಕೊಂಡು ಮಾಡಿದ್ದೀನಿ. ನಿಜವಾಗ್ಲೂ 2 ಶನಿವಾರ 2 ಭಾನುವಾರ ಇಟ್ಕೊಂಡು 4 ಡೇಸ್ನಲ್ಲಿ ಅದ್ರ ಮಧ್ಯೆ ಸಿಗುವಂತಹ ವೀಕ್ ಡೇ ಏನಿದೆ ಅದನ್ನು ಸೇರಿಸ್ಕೊಂಡು 2 ವಾರ ಬೇಕಾಯಿತು ನನಗೆ ಇದನ್ನೇ ಕಂಪ್ಲೀಟಾಗಿ ಕ್ಲೀನ್ ಮಾಡೋದಕ್ಕೆ. 2 ವೀಕ್ಸ್ ಕಂಪ್ಲೀಟಾಗಿ ಇಡೀ ಮನೇನ ಕ್ಲೀನ್ ಮಾಡಿಕೊಂಡೆ. ಆದ್ರೂ ಕೂಡ ಫ್ರೆಂಡ್ಶಿಪ್ ಡೇ ನನ್ನ ಫ್ರೆಂಡ್ಸ್ಗಳ ಜೊತೆ ನನಗೆ ಹೋಗೋಕ್ಕೆ ಆಗಲಿಲ್ಲ. ನಮ್ಮ ಚಿಕ್ಕತ್ತೆ ಮನೇಲಿ ಗೃಹ ಪ್ರವೇಶ ಇತ್ತು ಅಂತ ಹೇಳಿ ಅವರು ಹೇಳಕ್ಕೆ ಬರ್ತಾಯಿದ್ರು. ಆ್ಯಕ್ಚುಲಿ ಅವರು ಹಿಂದಿನ ಸಾಟರ್ಡೆ ಸಂಡೇನೇ ಬರಬೇಕಿತ್ತು. ಅವತ್ತು ಪೆಸ್ಟ್ ಕಂಟ್ರೋಲ್ನವ್ರನ್ನ ಕರೆಸಿ ಆಲ್ರೆಡಿ ಎಲ್ಲ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ವಿ. ಅದು ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ನಾವು ಅವ್ರನ್ನ ನೆಕ್ಸ್ಟ್ ವೀಕ್ ಬರೋಕ್ಕೆ ಹೇಳಿದ್ವಿ. ಸೊ ಆ ವೀಕು ನಾವು ಹೊರಗಡೆ ಹೋದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ಗೆ ನಾನು ಬರಲ್ಲ ಅಂತ ಹೇಳಿಬಿಟ್ಟೆ. ಸೊ ಅವರೇ ಆತಿಥ್ಯಗೆ ಹೋಗಿದ್ರು. ಅಲ್ಲೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ರು. ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ ಆವಾಗ. ಸೊ ಅದು ವ್ಲಾಗ್ ಇತ್ತಲ್ಲ ಅದಕ್ಕೆ ಹಾಕಿದ್ದೀನಿ. ಅದಾದ ನಂತರ ಮತ್ತೆ ನಮ್ಮ ಸ್ಕೂಲಲ್ಲಿ ಹೋಗ್ತಾ ಇದ್ನಲ್ವ, ಈ ವೀಕ್ ಹೆಂಗಿತ್ತು ಅಂದರೆ ಹಾರಿಬಲ್ ಅಂತ ಹೇಳ್ಬೋದು. ಈ ಕಡೆ August 15th ನೋ ಮೈ ಇಂಡಿಯಾ ಕಾಂಪಿಟೇಷನ್ಸು ಸ್ಕೂಲಲ್ಲಿ. ನಮಗೆ ಸ್ಕಿಟ್ ಮಾಡಬೇಕು ಕನ್ನಡ ಅಂತ ಹೇಳಿಬಿಟ್ಟಿದ್ರು. ಆ ಸ್ಕಿಟ್ ಪ್ರಾಕ್ಟೀಸಸ್ಸು, ಅದ್ರ ಮಧ್ಯೆ ಕ್ಲಾಸಸ್ಗಳು ಕಡಿಮೆ ಆಗ್ತಾಯಿದೆ. ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆ, ಅವ್ರಿಗೆ ಪ್ರಿಪ್ರೇಷನ್ ಮಾಡಿಸ್ಬೇಕು. ಪೋರ್ಷನ್ಸ್ ಎಲ್ಲ ಇನ್ನೂ ಕವರ್ ಆಗಿಲ್ಲ, ಅದನ್ನೆಲ್ಲ ಕವರ್ ಮಾಡಬೇಕು. ತುಂಬಾ ಹಾರಿಬಲ್ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ. ಈ ಕಡೆ ಪೋರ್ಷನ್ಸ್ ಕವರ್ ಮಾಡೋದು, ಸ್ಕಿಟ್ಟಿಗೆ ಪ್ರಿಪೇರ್ ಮಾಡೋದು, ಆ ಸಂಭಾಷಣೆ ಎಲ್ಲ ಬರಿಬೇಕಿತ್ತು. ಎಲ್ಲ ಜೆರಾಕ್ಸ್ ಮಾಡಿಸಿ ಮಕ್ಕಳಿಗೆ ಬೇರೆ ಎಲ್ರಿಗೂ ಹಂಚಬೇಕಿತ್ತು. ಸೊ ಇಲ್ಲಿ ಮನೆಗೆ ಬಂದು ಮನೇನೂ ಕೂಡ ತುಂಬ ಕೆಲಸ. 2 ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ಡೈಲಿ ರೆಡಿ ಮಾಡಬೇಕು, ತಿಂಡಿ ಕಟ್ಟಬೇಕು, ಅವ್ರಿಗೆ ಸ್ನ್ಯಾಕ್ಸ್ ಕಟ್ಟಬೇಕು, ಎಲ್ಲರ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಸಾಕು ಅಂತ ಅನ್ನಿಸ್ಬಿಡ್ತು ನನಗೆ ನಿಜವಾಗ್ಲೂ. ಅಷ್ಟು ಹಾರಿಬಲ್ ಅಂತ ಅನ್ನಿಸ್ಬಿಡ್ತು. ಒಂದಷ್ಟು 15 ದಿನ ಅಂತೂ 15 ದಿನ ಆಗಿರುವಂತಹ ಸುಸ್ತಿಗೆ ಆಮೇಲೆ 1 ವಾರ ರೆಸ್ಟ್ ತೊಗೊಂಡ್ರು ನನಗೆ ಅದು ಸರಿನೇ ಆಗಲಿಲ್ಲ. ಅಷ್ಟು ಸುಸ್ತಾಗ್ಬಿಟ್ಟಿತ್ತೆ. ಸೈಡ್ ಜೀವದಾನ ಮಾಡಿದ್ದೇನೆ. ಹೊರಟು ಹೋಗು, ನಿನಗೆ ನಾನು ಜೀವದಾನ ಮಾಡಿದ್ದೇನೆ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. All right. ಇದರ ಪ್ರತಿಫಲ ನೀನು
ಆದಷ್ಟು ಬೇಗ ಮಾಡುತ್ತೇನೆ. ರಾಯಣ್ಣ ಈ ಯುದ್ಧ ತಾಯಿನಾಡು ಮಾನ ಕಾಪಾಡುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರೋಣ. ಶಶಾಂಕ್ ಶಶಾಂಕ್ ಎಷ್ಟು ಅಡ್ಡ ಬಂದ್ರು ಚಿಂತೆ ಇಲ್ಲ. ಮತ್ತೆ ಮಾತಾಡ್ಬೇಡ್ರು ಹೇಳ್ಕೊಡ್ಬೇಕಂದ್ರೆ ಇಲ್ಲ ಬೇಡ ಬೇಡ ಸ್ವಲ್ಪ ಇವನು ಶ್ರೇಯಸ್ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾರೆ. ನಂಗೆ ಆಗ್ತಾ ಇಲ್ಲ. ನನಗೆ ತೆಗ್ದಾಕ್ಬಿಡೋಣ ಅಷ್ಟೇ ಹೇಳಿ ಕೇಳಿಲ್ಲ ಅಂದ್ರೆ ಬೇಡ. ನನಗೆ ಸೊ ನೀವು ಇಲ್ಲಿ ಬರ್ತೀವಿ ಆಯ್ತಾ? ಬಂದ್ಬಿಟ್ಟು ಹೌದು ರಾಣಿ ಸಾಹೇಬ್ ನಾವು ಯುದ್ಧ ಮಾಡಲು ಸಿದ್ಧ ಅಂತ ಹೇಳ್ಬೇಕು. ಹೌದು ರಾಣಿ ಸಾಹೇಬ್, ನಾವು ಯುದ್ಧ ಮಾಡಲು ಸಿದ್ಧ. ಸಮಂತ ಹೌದು ಹೌದು ನಾವು ಹೌದು ನಾವು ಸಿದ್ಧರಿದ್ದೇವೆ. ಸೈಡ್ ಹೌದು ಹೌದು ನಾವು ಸಿದ್ಧರಿದ್ದೇವೆ. ಹೌದು ಹೌದು ನಾವು ಸಿದ್ಧರಿದ್ದೇವೆ. ಸರಿ, ಹಾಗಾದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಸೈನಿಕರೇ ಯುದ್ಧಕ್ಕೆ ಸಿದ್ಧರಾಗಿ ಸೈನಿಕರೇ. ಇವಾಗ ಎಲ್ಲರಿಗೂ ಇದಾದ್ಮೇಲೆ ಹರಣ ಮಾದೇವ್ ಅಂತ ಹೇಳಿ. ಚೆನ್ನಾಗಿದೆ. ಸೈಡ್ ಎರಡನೇ ಸಲ ಹೇಳಿ. ಇವಳು ಹೇಳ್ತಾಳೆ, ರಾಣಿ ಹೇಳ್ತಾಳೆ, ನೀವು ಅದನ್ನ ಸ್ಟ್ರೈಟ್ ಆಗಿ ಎಲ್ಲ ಹಿಂಗೆ ಹಿಂದೆ ಬಂದ್ಬಿಡು. ನೀವು ಹಂಗೆ ಸೈಡ್ ಬಂದ್ಬಿಡ್ಬೇಕು. ಹಿಂದೆ ಬನ್ನಿ. ನೀವು ಎಲ್ಲರೂ ಸೈಡ್ ಹೋಗಿ. ಒಂದು ಸೈಡ್ ಕಾಲಲ್ಲಿ ಬಂದ್ಬಿಡ್ಬೇಕು. ನಿಮ್ಮನೆ ನೀವು ಎಂಟ್ರಿ ಕೊಡಿ. ಬ್ರಿಟಿಷ್ ಎಂಟ್ರಿ ಮಾಡಿದ್ರು. ಮ್ಯಾಮ್ ಫೋನು ಇಲ್ಲ 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 ನಮ್ಮ ಬ್ರಿಟಿಷ್ ಇಲ್ಲ ನಿಂತ್ಕೊಳ್ಳಿ. ಸೈನಿಕ ಒಂದು ವಿ ಆರ್ ರೆಡಿ ಟು ಫೈಟ್ ಸಾಹೇಬ್. Yes, we are ready to ನೀನು ಹೇಳ್ಬೇಕದು. ಹೇಳು We are ready to fight, Sahib. ಹೇಳು ವಿ ಆರ್ ರೆಡಿ ಟು ಫೈಟ್ ಸಾಹೇಬ್ ಅನ್ನು. We are ready to fight, Sahib. ನಿನ್ನ ಪಿಸ್ತೂಲ್ ಇರುತ್ತೆ, ನನ್ನ ತಗೊಂಡು ವಿ ಆರ್ ರೆಡಿ ಟು ಫೈಟ್ ಸಾಹೇಬ್ ಅನ್ನು. We are ready to fight, Sahib. Yes, we are ready. ಯಾ ವೆರಿ Yes. ಸೈನಿಕರ ಮುಖ್ಯಸ್ಥ ಇರ್ತಾನೆ ಅವಾಗ ಇವಾಗ ಇವನು ರೇವಂತ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ನೀನು ಇವ್ರಿಗೆ ನಿಂತಾರಲ್ವಾ ಹಂಗೆ ಕರ್ನ ಅವಳು ನಿನ್ ಕಡೆ ಇರ್ಬೇಕು. ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ ಅಂತೇಳಿ ಎಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿ. ನೀವೆಲ್ಲ ಇದು ಹೇಳ್ತಾರಲ್ವಾ ಹಾಗೆ ಆಗಲಿ. ಆಗಲಿ ಹಾಗೆ ಆಗಲಿ. ಹಾಗೆ ಆಗಲಿ. ಹಾಗೆ ಆಗಲಿ. ಕನ್ನಡ. ಈ ಕಡೆ ನೀನು ಎಲ್ಲರೂ ನಿಮ್ಮ ಮನೆ ಇಲ್ಲಿರೋರು ಬೇಕು. ಯುದ್ಧ ಸನ್ನಿವೇಶ ಮ್ಯೂಸಿಕ್. ಇಲ್ಲಿ ಇಲ್ಲಿ ಯುದ್ಧ ಸನ್ನಿವೇಶ ಮ್ಯೂಸಿಕ್. ಈಗ ಉದಯ್ಗೆ ಫಸ್ಟ್ ಸೀನ್ ಕೊಟ್ಟಿದೆ ಅಲ್ವಾ? ನೀನು ಹೇಳು. ಊದಿರಿ ರಣಕಹಳೆಯನ್ನು ಅಂತೇಳು. ಊದಿರಿ ರಣಕಹಳೆಯನ್ನು. ಬಿಡು ಎಲ್ಲರೂ ನೋಡಿ ಯಾರ್ಯಾರು ಡೌಟ್ ಇದ್ದಾರೆ ಊದಿರಿ ರಣಕಹಳೆಯನ್ನು. ಊದಿರಿ ರಣಕಹಳೆಯನ್ನು. ಆಮೇಲೆ ಪ್ರಾಕ್ಟೀಸ್ ಮಾಡಿ ಆಯ್ತಾ? ಆಮೇಲೆ ಇದಾದ್ಮೇಲೆ ಮ್ಯೂಸಿಕ್ ಬರುತ್ತೆ. ಓಕೆ, ಈ ಮ್ಯೂಸಿಕ್ ಬಂದಾದ್ಮೇಲೆ ಫುಲ್ ಊದಿರಿ ರಣಕಹಳೆಯನ್ನು ಅಂತ ಹೇಳ್ತಾರಲ್ಲ, ಗುರುಗಳೇ ಊದಿರಿ ರಣಕಹಳೆಯನ್ನು ಅಂತ ಹೇಳೋದು ನಿಮಗೆ ಸಿಗ್ನಲ್ಲು. ಆಯ್ತಾ? ನೀವು ರೆಡಿ ಆಗೋದಕ್ಕೆ ಕೊಡ್ತಾ ಇರೋ ಸಿಗ್ನಲ್ಲು. ಊದಿರಿ ರಣಕಹಳೆಯನ್ನು ಅಂತ ಉಜ್ವಲ್ ಯಾರು ಉಜ್ವಲ್ ಬಂದು ಹೇಳ್ತಾನೆ. ರಾಣಿ ಮುಂದೆ ಬರ್ಬೇಕು. ರಾಣಿ ಮುಂದೆ ಬಾ. ಸಂಗೊಳ್ಳಿ ರಾಣಿ ಪಕ್ಕ ಮುಂದೆ ಬನ್ನಿ. ನೀನ್ ಯಾವ ಕಡೆ? ನಾವು ಗುರುಗಳೇ ನಾವು ಹೊರಗಡೆ. ಇಲ್ಲ ಆ ಕಡೆ ನೋಡಿ ಮಂತ್ರಿ ಹಿಂದೆಗಡೆ ನಿಂತ್ಕೊಳ್ಳಮ್ಮ. ಹಿಂದೆ ನಿಂತ್ಕೊಳ್ಳಮ್ಮ. ಸಭೆ ಮಾತ್ರ ನೀವು ಮಂತ್ರಿ ಬರ್ಲಿ. ಅಮ್ಮ ಯುದ್ಧಕ್ಕೆ ಮಂತ್ರಿನೂ ಬರ್ಲಿ. ನಿಲ್ಬಾರೋ ನೀನೊಂದು ಸ್ವಲ್ಪ ಇಲ್ಲೇ ಹೋಗು. ನೀನೊಂದು ಸ್ವಲ್ಪ ಇಲ್ಲೇ ಹೋಗು. ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ. ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ. ಚಂಡಮಾರುತದಂತೆ ಮುನ್ನುಗ್ಗಿ. ಚಂಡಮಾರುತ ಮುನ್ನುಗ್ಗಿ. ಅವರ ಶಿರಗಳನ್ನು ಚೆಂಡಾಡಿ. ಇಬ್ರು ಹೇಳ್ತಿದ್ದಾರೆ. ಇಬ್ರು ಒಂದು ನಿಮಿಷ ಇರು. ಬದುಕಿದರೆ ಸ್ವಾತಂತ್ರ್ಯ. ಬದುಕಿದರೆ ಸ್ವಾತಂತ್ರ್ಯ. ಅರಹ
ಆವಾಗಲೇ ನೋಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಬಂದು ನೋ ಮೈ ಇಂಡಿಯಾ, ಅದು ಪೇರೆಂಟ್ಸೇ ಪ್ರಿಪೇರ್ ಮಾಡಿ ಕಳಿಸಿದ್ದು. ಇದು ನಾವು ಪ್ರಿಪೇರ್ ಮಾಡ್ತಾ ಇರೋದು. ಆಲ್ಮೋಸ್ಟು 21 ಮಕ್ಕಳನ್ನ ತೊಗೊಂಡಿದ್ವಿ. ನೋಡಿದವರೆಲ್ಲ ಹೇಳೋರು, ಏನಕ್ಕೆ ಇಷ್ಟೊಂದು ಮಕ್ಕಳನ್ನ ತೊಗೊಂಡಿದ್ದೀರಾ, ರಿಸ್ಕ್ ತೊಗೋತಾ ಇದ್ದೀರಾ, ಒಂದು 4-5 ಮಕ್ಕಳಲ್ಲಿ ಮುಗಿಸ್ಬೋದಿತ್ತಲ್ವ ಅಂತ ಹೇಳ್ತಿದ್ರು. ಬಟ್ ಆದರೆ ನಾವು ಒಂದು ಯುದ್ಧ ಸನ್ನಿವೇಶನ ಕ್ರಿಯೇಟ್ ಮಾಡಬೇಕಿತ್ತು. ಬಟ್ ಪೇರೆಂಟ್ಸ್ ಆರ್ ಗ್ರೇಟ್ ಅಂತ ಹೇಳ್ಬೋದು. ಅವ್ರಿಗೆ ಏಕೆಂದರೆ ನಾವೂ ಎಲ್ಲ ಹೇಳೋದಕ್ಕಾಗಲ್ಲ. ಕೆಲವು ಮಕ್ಕಳಿಗೆ ತುಂಬ ಡೈಲಾಗ್ಸ್ ಇರುತ್ತೆ, ಕೆಲವು ಮಕ್ಕಳಿಗೆ ಡೈಲಾಗ್ಸ್ ಇರಲ್ಲ. ಡೈಲಾಗ್ಸ್ ಇಲ್ಲ ಅಂತ ಹೇಳಿದ್ರೆ ನಮಗೂ ಕಾಸ್ಟ್ಯೂಮ್ ಹಾಕ್ಸಿ ಇದನ್ನು ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಏನು ಅಂತಂದರೆ ಲಾಜಿಕಾಗಿ ಥಿಂಕ್ ಮಾಡಿದ್ರೆ ಒಂದು 500 ಜನ ಮಕ್ಕಳಲ್ಲಿ ಒಂದು 20 ಜನ ಸ್ಟೇಜ್ ಮೇಲೆ ಬರ್ತಿದ್ದಾರೆ ಅಂದರೆ ಅವರು ಅದಕ್ಕೂ ಕೂಡ ಬೆಲೆ ಕೊಡಬೇಕು. ಅಂದರೆ ಅವ್ರಿಗೆ ಒಂದು ಟ್ಯಾಲೆಂಟ್ ಇದೆ ಅಂತ. ಸೊ ಹಾಗಾಗಿ ನಾವು ಅವ್ರನ್ನ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಇದನ್ನು ತೆಗೆಸ್ಕೊಡೋಕ್ಕಾಗತ್ತಾ ಅಂತ ಕೇಳಿದ್ವಿ. ನಿಜವಾಗ್ಲೂ ಪೇರೆಂಟ್ಸ್ಗಳು ವೆರಿ ನೈಸ್ ಪಾಪ, ಎಲ್ಲರೂ ಕೋಪ್ರೇಟ್ ಮಾಡಿದ್ರು. ನಾನು ಹೇಗೆ ಫೋಟೋಸ್ ಕಳಿಸಿದ್ದೆ ಅದೇ ರೀತಿ ಬ್ರಿಟಿಷರ್ ಬಟ್ಟೆ ಆಗಿರ್ಬೋದು, ಮಂತ್ರಿ ಡ್ರೆಸ್ಸು, ರಾಣಿ ಡ್ರೆಸ್ಸು, ಸೇವಕಿಯರ ಡ್ರೆಸ್ಸು ಎಲ್ಲ ಕಳಿಸ್ಕೊಟ್ರು. ನಾನು ಆದಷ್ಟು ಮಕ್ಕಳಿಗೆ ಡೈಲಾಗ್ ಇಲ್ದಿರ ಇರಬಾರ್ದು ಅಂತ ತುಂಬ ಮಕ್ಕಳಿಗೆ ನಾನೇ ಓನಾಗಿ ಎಲ್ಲರಿಗೂ ಒಂದೊಂದು ಡೈಲಾಗ್ ಬರಲಿ ಅಂತ ಹೇಳಿ ಡೈಲಾಗ್ ಕೂಡ ಬರೆದಿದ್ದೆ. ಸೊ ಅವ್ರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಮನೆಗೆ ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಸೀರೆ ಉಡ್ಸೋಕೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ 10:15 ಆಗೋಗಿತ್ತು. 11 ಗಂಟೆ ಆಗಿತ್ತು ಆಲ್ಮೋಸ್ಟು. 11 ಗಂಟೇಲಿ ಸ್ಟಾರ್ಟ್ ಮಾಡಿದ್ವಿ ಸೀರೆ ಹಾಕೋಕ್ಕೆ. ತುಂಬಾ ಹಾರಿಬಲ್ ಅಂತ ಅನ್ನಿಸ್ಬಿಡ್ತು. 2 ಗಂಟೆವರೆಗೂ ಮಾಡಿ ನಾವು ಫೈನಲ್ ಆಗಿ ಮುಗಿಸಿದ್ವಿ. ಮುಗಿಸಿ 2 ಗಂಟೆವರೆಗೂ ನಾವು ಮಲ್ಕೊಂಡಿದ್ದಾಯಿತು. ಟೈಮ್ ಬಂದು 10 ಗಂಟೆ ಆಗಿದೆ. ಈಗ ದೇವ್ರ ಮನೆ ಪೂಜೆ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೆ. ಸೊ ದೇವ್ರ ಕೂರ್ಸೋಕ್ಕೆ ಮಧ್ಯೆ ಮಾತ್ರ ಗ್ಯಾಪ್ ಬಿಟ್ಟು ಇನ್ನೆಲ್ಲ ಕಡೆ ಫೋಟೋಗಳಿಗೆಲ್ಲ ವಿಭೂತಿ ಹಾಕಿ ಪೂಜೆ ಮಾಡಿಬಿಟ್ಟೆ. ಯಾಕಂದರೆ ನಾಳೆ ಲಕ್ಷ್ಮಿ ಕೂರ್ಸಿದ್ಮೇಲೆ ಇಲ್ಲಿಗೆಲ್ಲ ಓಡಾಡೋಕ್ಕಾಗಲ್ಲ, ಇಲ್ಲೆಲ್ಲ ಫಿಲ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಇವಾಗಲೇ ಪೂಜೆ ಮುಗಿಸ್ಕೊಂಡೆ. ನೋಡಿ, ಇದು ಗೊಜ್ಜು, ಆಮ್ಲ ಗೊಜ್ಜು. ಇದು ಆಮ್ಲದ ನೋಡಿ, ಇಲ್ಲೂ ಪೂಜೆ ಮಾಡಿ ನನ್ನ ಮಕ್ಕಳು ನೋಡಿ ಬಾಲ್ ತೊಗೊಂಡೋಗಿ ಅಲ್ಲಿ ಬಿಸಾಕವ್ರೆ. ಊಟ ಮಾಡ್ತಾ ಇದ್ದೀನಿ. ಇವಾಗ ಊಟ ಮಾಡಿಕೊಂಡು ದೇವ್ರ 11:15 ಡೇ 4 ಡೇ 4 ಅಂತೆ. ಡೇ 1 ಆಯ್ತಾ ಇಲ್ಲ ಇಲ್ಲಿ. 11:15 ಡೇ 4 ಡೇ 4 ಅಂತೆ. ಡೇ 1 ಆಯ್ತಾ ಇಲ್ಲ ಇಲ್ಲಿ. ಸೊ ಇದಾದಮೇಲೆ ಲಕ್ಷ್ಮೀ ಪೂಜೆ ವ್ಲಾಗ್ ಬಂದಿದೆ, ಆಲ್ರೆಡಿ ನೋಡಿದ್ದೀರಾ, ಅದಕ್ಕೆ ಕಟ್ ಮಾಡಿದ್ದೀನಿ. ಇವಾಗ ರಾಖಿ ಕಟ್ತಾ ಇದ್ದಾರೆ ನನ್ನ ಮಗಳು ಅವ್ರ ಅಣ್ಣಂಗೆ. ನೋಡಿ ಅಣ್ಣಂಗೆ ಕುಂಕುಮ ಹಾಕು. ಇದು ಕರೆಕ್ಟಾಗಿ ಕುಂಕುಮ ಕರೆಕ್ಟ್ ಬಿಡು, ಸುಮ್ಮನಿರು. ತಗೋ. ಒಳ್ಳೇದಾಗ್ಲಿ ನಿಮ್ಗೆ ಅಣ್ಣ. ಬಾಯಿಗೆ ಹಾಕು ಸುಮ್ಮನಿರು. ದೇವರು ಆಯುಷ್ ಆರೋಗ್ಯ ಬುದ್ಧಿ ಕೊಡ್ಲಿ, ವಿದ್ಯೆ ಕೊಡ್ಲಿ, ದೊಡ್ಡ ವ್ಯಕ್ತಿ ಆಗು ನೀನು. ಒಳ್ಳೇದ್ ಮಾಡ್ಲಿ ದೇವ್ರು. ಟೈಟ್ ಆಗೋಯ್ತೇನೋ. ತಗೋ ಇರೋ. ಸ್ವೀಟ್ ತಿನ್ಸು ಅಣ್ಣಂಗೆ. ತರ 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 ಸ್ವೀಟ್ ತಿನ್ಸು. ಬಾಯಿಗೆ ಹಾಕು, ಬಾಯಿಗೆ ಹಾಕು. ಒಂದು ಫೋಟೋ ಹೊಡ್ಕೊತೀನಿ.
ಈ ಕಡೆ ಅಯ್ಯ ಅಣ್ಣಂಗೆ ಹಾಕ್ಬೇಕು. ನಾ ಇರೋ ಫೋಟೋ ಇಡ್ತೀನಿ ಇರು ಹಂಗಿರಿ ಈ ಕಡೆ ನೋಡು ಚಾರು ಈ ಕಡೆ ಹಂಗೆ ಒಂದು ಮುತ್ತು ಮುತ್ಕೊಡು, ಅಣ್ಣಂಗೆ ಮುತ್ಕೊಡು. ಆಮೇಲೆ ನೀನು ಮುತ್ಕೊಡು ಚಾರ್ವಿ ರಾಘು. ನಮಸ್ಕಾರ ಮಾಡು ಅಣ್ಣಂಗೆ, ಕಾಲ ನಮಸ್ಕಾರ ಮಾಡು, ಆಶೀರ್ವಾದ ಮಾಡು, ಒಳ್ಳೇದಾಗ್ಲಿ. ನೀ ಮಾಡು, ಕೈ ಮುಟ್ಟು ಅವಳಿಗೆ, ಒಳ್ಳೇದಾಗ್ಲಿ ಕಣವ ಅನು. ಐಪೈ ಮಾಡು. ಅಲ್ಲ ಮಾಮಿ ಅಂತ ಅವಳು ಆಶೀರ್ವಾದ ಮಾಡ್ತಾ ಇರೋದು. ಇನ್ನೊಂದ್ಸತಿ ಆಶೀರ್ವಾದ ಮಾಡ್ಬಿಡವ ಅಣ್ಣನಿಗೆ. ಹೆಂಗ ಆಶೀರ್ವಾದ ಮಾಡೋದು? ಆಶೀರ್ವಾದ ಹೆಂಗ್ ಮಾಡೋದು ಅಣ್ಣನಿಗೆ? ಹಂಗ ನಂಗೆ ರಾಖಿ ಕಟ್ಬಿಟ್ಟು ಮಾಮಿ ಥರ ನಿಂತ್ಕೋ. ಅದು ಹೆಂಗೆ ನಿಂತ್ಕೋದೆ? ಸೊ ಈ ರೀತಿಯಾಗಿ ರಾಖಿ ಕಟ್ಟಿ ಕೂಡ ಮುಗೀತು. ಆ ರಾಖಿ ಕಟ್ಟೋದಕ್ಕೂ ಅಪ್ಪ ದೇವ್ರೆ, ಅವತ್ತು ಸಾಟರ್ಡೆ 4 ಗಂಟೆ ನಾವು ಕೆಲಸ ಶುರು ಮಾಡಿದ್ದು. ಬಟ್ ಅದಕ್ಕೂ ಮುಂಚೆ ಒಂದಷ್ಟು ಕೆಲಸಗಳು, ಬಟ್ಟೆ ಒಂದಷ್ಟು ಹೊಲ್ಸೋದು ಅದು ಇದು ಅಂತ ಹೊರಗಡೆ ಹೋಗಿದ್ವಿ. ಆಮೇಲೆ ಸ್ವಲ್ಪ ಹಾಸಿಗೆದೇನೋ ಕೇಳಬೇಕಿತ್ತು ಅಂತ ಅದನ್ನೆಲ್ಲ ಕೇಳ್ಕೊಂಡು ಬಂದ್ವಿ. ಅದಾದಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ನ ಎಲ್ಲ ಎಂಕ್ವೈರಿ ಮಾಡಿ ಅದನ್ನು ಬುಕ್ ಮಾಡಿದ್ವಿ ಅವತ್ತೇ ಬರೋ ಥರ. ನೋಡಿ ಆಲ್ರೆಡಿ ಬಂದು ಫಿಟ್ಟು ಆಯಿತು. ಸೊ ಸಾಟರ್ಡೆ ಅಂತೂ ಎಷ್ಟು ಕೆಲಸ, ವಿಸರ್ಜನೆ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋದಿತ್ತು. ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ನ ರಿಮೂವ್ ಮಾಡಿಸಿ ಅದನ್ನೆಲ್ಲ ಹಾಕಿದ್ವಿ. ಆ ಸ್ಟ್ಯಾಂಡ್ಗಳನ್ನೆಲ್ಲ ಹಳೇದಿತ್ತಲ್ವ, ಮರದ್ದು ತೋರಿಸಿದ್ನಲ್ವ, ನೋಡಿ ಇದನ್ನೆಲ್ಲ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಇಟ್ಟೆ. ಮತ್ತು ಒಂದಷ್ಟು ಬೇಡದೇ ಇರೋ ವಸ್ತುಗಳನ್ನೆಲ್ಲ ಒಂದಷ್ಟು ಇದು ಮಾಡಿಟ್ಟಿದ್ದೆ. ಅಂದರೆ ಬೇಡದೇ ಇರೋದಕ್ಕಿಂತ ನನಗೆ ಅವಶ್ಯಕತೆ ಇಲ್ಲ, ಬೇರೆಯವ್ರಿಗೆ ಅವಶ್ಯಕತೆ ಇರೋರಿಗೆ ಅದನ್ನು ಕೊಟ್ಬಿಡೋಣ ಅಂತ ಹೇಳಿ. ಹಾಗೆಯೇ ನೋಡಿ, ಇವರು ನಮ್ಮ ಆಂಟಿ ಮೇಲ್ಗಡೆ ಮನೇಲಿದ್ದರು ಮೊದಲು. ಇವಾಗ ಅವರ ತಮ್ಮನೇ ಬಂದರು ಈ ಮೇಲ್ಗಡೆ ಮನೆಗೆ, ಹಾಗಾಗಿ ಅವರು ಬೇರೆ ಕಡೆ ಇದ್ದಾರೆ ಇವಾಗ. ಎಷ್ಟು ಇವ್ರು ನೋಡಿದ್ರೇ ಜಲಸ್ ಆಗಬೇಕು, ಅಷ್ಟು ವಯಸ್ಸಾಗಿದ್ರು ವಯಸ್ಸಾಗಿ ಎಷ್ಟು ಎನರ್ಜಿ. ಒಂದು ಫೋಟೋಶೂಟ್ ತೆಗೆಸ್ಕೊಳ್ಳೋದಿರಲಿ, ವಿಡಿಯೋ ಮಾಡೋದಿರಲಿ, ಅವರು ಜೀವನನ ಹೆಂಗೆ ಸ್ವೀಕರಿಸ್ತಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಅದನ್ನು ನೋಡಿದ್ರೆ. ಹಾಗೆಯೇ ಅವ್ರ ತಮ್ಮಂದು ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಅವ್ರ ಮಕ್ಕಳು, ಹೆಂಡತಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು. ವಿಶ್ ಮಾಡಿ ಅಂಕಲ್ಗೆ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಸರ್. ಅವ್ರ ಬರ್ತಡೇ ಇವತ್ತು. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಇಷ್ಟೇ ಇವತ್ತಿನ ವಿಡಿಯೋ. ಮತ್ತು ಇಂಡಿಪೆಂಡೆನ್ಸ್ ಡೇ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಬಾಯ್ ಬಾಯ್.